ಆ ನೀರಿನಲ್ಲಿಯೇ ತಾನೇ ಸೃಷ್ಟಿ ಮಾಡಿದ ನೀರು, ತಾನು ಸೃಷ್ಟಿ ಮಾಡಿದ ನೀರಿನೊಳಗೆ ಪರಮಾತ್ಮ ತಾನಿದ್ದಾನೆ ಅನ್ನುವುದಕ್ಕೆ ಅವನಿಗೆ ನಾರಾಯಣ ಎಂಬುದಾಗಿ ಕರೆಯುವುದು. ಆಪೋ ನಾರಾ ಇತಿ ಪ್ರೋಕ್ತಾಃ ಆಪೋ ವೈ ನರಸೂನವಃ ಅಯನಂ ತಸ್ಯತಾಃ ಪೂರ್ವಂ ತೇನ ನಾರಾಯಣ ಸ್ಮೃತಃ. ಮಹಾಭಾರತದಲ್ಲಿ ಅದರ ಒಂದು ಭಾಗವಾದ ಹರಿವಂಶದಲ್ಲಿ ಹಾಗೂ ಅನೇಕ ಪುರಾಣಗಳಲ್ಲಿ, ಅನೇಕ ಸ್ಮೃತಿಗಳಲ್ಲಿ, ಮನುಸ್ಮೃತಿ ಮೊದಲಾದ ಅನೇಕ ಗ್ರಂಥಗಳಲ್ಲಿ ಈ ಶ್ಲೋಕವನ್ನು ನಾವು ಕಾಣುತ್ತೇವೆ. ಆ ಭಗವಂತನ ನಾರಾಯಣತ್ವ ಹೇಗೆ ಅನ್ನುವುದನ್ನು ವಿವರಿಸುವಂತಹ ಶ್ಲೋಕ. ಆಪೋ ನಾರಾ ಇತಿ ಪ್ರೋಕ್ತಾಃ. ನೀರಿಗೆ ನಾರ ಅಂತ ಕರೀತಾರೆ. ಯಾಕೆ ಅಂದರೆ ನರ ಅಂದರೆ ಸ್ವಯಂ ಪರಮಾತ್ಮ. ಎಂದಿಗೂ ನಾಶ ಇಲ್ಲದಿರುವ ಭಗವಂತ, ನಾಶವೇ ಇಲ್ಲದ ಪರಮಾತ್ಮನಿಗೆ ನರ ಅಂತ ಕರೀತಾರೆ. ಅನಾದಿ ನಿತ್ಯನಾದ ಪರಮಾತ್ಮನಿಗೆ ನರ. ಆ ನರನಿಂದ ಬಂದದ್ದು ನಾರ ಅಂದರೆ ನೀರು, ಅಯನ ಅಂದರೆ ಆಶ್ರಯ. ಆ ನೀರಿನೊಳಗೆ ಪರಮಾತ್ಮ ಇರ್ತಾನೆ ಅನ್ನೋದಕ್ಕೆ ಆ ಭಗವಂತನಿಗೆ ನಾರಾಯಣ ಎಂಬುದಾಗಿ ಕರೀತಾರೆ ಅಂತ. ಇಲ್ಲಿ ಇನ್ನೊಂದು ರೀತಿಯಾಗಿ ನಾವು ತಿಳಿಯಬೇಕು. ವಿಷ್ಣು ಸಹಸ್ರನಾಮದಲ್ಲಿ ನೀವು ಕಾಣ್ತೀರಾ, ಎರಡನ್ನೂ ಕಾಣ್ತೀರಾ. ಮಹೋ ದಧಿಶಯೋಂತಕಃ, ಸಮುದ್ರಶಾಹಿಯಾಗಿದ್ದಾನೆ ಪರಮಾತ್ಮ, ನೀರಿನೊಳಗಿದ್ದಾನೆ. ಆದ್ದರಿಂದ ನಾರಾಯಣ, ನಾರ ನೀರು, ಅಲ್ಲಿ ವಾಸ ಮಾಡಿದ್ದವ ನಾರಾಯಣ. ಇನ್ನೊಂದು ಅಪಾಂ ನಿಧಿರಧಿಷ್ಠಾನಂ ಅಪ್ರಮತ್ತಃ ಪ್ರತಿಷ್ಠಿತಃ. ನೀರಿನೊಳಗಿದ್ದವ ನಾರಾಯಣ ಮಾತ್ರ ಅಲ್ಲ, ನೀರು ನಾರಾಯಣನೊಳಗಿದೆ. ನಾರಾಯಣ ನೀರಿನೊಳಗೋ, ನೀರು ನಾರಾಯಣನೊಳಗೋ, ಎರಡೂ ಸತ್ಯ. ನೀರಿನಲ್ಲಿ ಪರಮಾತ್ಮ ಇದ್ದಾನೆ, ಆದ್ದರಿಂದಲೂ ಅವನು ನಾರಾಯಣ. ನೀರು ನಾರಾಯಣನನ್ನು ಆಶ್ರಯಿಸಿದ ನಿಜವಾಗಿ, ಅವನು ಅಪಾಂ ನಿಧಿ, ಆದ್ದರಿಂದ ಆ ಪರಮಾತ್ಮನನ್ನು ನಾರಾಯಣ ಅಂತ. ಅಯನಂ ತಸ್ಯ ತಾಃ ಪೂರ್ವಂ, ಸಪ್ತಸು ಪ್ರಥಮ. ತಾಹ ಅನ್ನುವುದಕ್ಕೆ ತಾಸಾಂ ಅಂತ ಅರ್ಥ. ಅಯನಂ ಅಂದರೆ ಅಯನತ್ವಂ, ಭಾವಪ್ರಧಾನೋ ನಿರ್ದೇಶ. ತಾಸಾಂ ಅಯನತ್ವಂ ತಸ್ಯ, ನರನಿಂದ ಹುಟ್ಟಿದ ನೀರು ಇದು ನಾರ. ಅಯನಂ ತಸ್ಯ ತಾಃ ಪೂರ್ವಂ, ಆ ನೀರಿಗೆ ಆಶ್ರಯನಾದವನು ಪರಮಾತ್ಮ, ಆದ್ದರಿಂದ ಅವನಿಗೆ ನಾರಾಯಣ ಎಂಬುದಾಗಿ ಕರೀತಾರೆ ಅಂತ ಆ ಶ್ಲೋಕದ ಆಂತರ್ಯ. ಅಪಾಂ ನಿಧಿ ಎಂಬ ವಿಷ್ಣು ಸಹಸ್ರನಾಮಕ್ಕನುಗುಣವಾಗಿ ತಾಹ ತಸ್ಯ ಅಯನಂ ಅಂದರೆ ತಾಸಾಂ ಅಯನತ್ವಂ ತಸ್ಯ ನಾರಾಯಣಸ್ಯ, ಆ ನೀರಿಗೆ ಆಶ್ರಯನಾಗಿದ್ದಾನೆ ಪರಮಾತ್ಮ ಅನ್ನುವುದಕ್ಕಾಗಿ ಆ ಭಗವಂತನಿಗೆ ನಾರಾಯಣ ಅಂತಾರೆ. ಇನ್ನೊಂದು ಆಪಹ ಅನ್ನುವುದಕ್ಕೆ ಈ ನೀರಿನ ಸೃಷ್ಟಿಯನ್ನು ಮಾಡಿದ ಅಂತ ಹೇಳುವ ಸಂದರ್ಭದಲ್ಲಿ ಸಂಗತವಾಗುವಂತೆ ಇದೊಂದು ಅರ್ಥವಾದರೆ, ಇನ್ನೊಂದು ಪರಮಾತ್ಮ ಸೃಷ್ಟಿಯನ್ನು ಮಾಡಲು ಹೊರಟಿದ್ದಾನೆ. ಪ್ರಪಂಚದ ಸೃಷ್ಟಿಯನ್ನು ಮಾಡುವುದಕ್ಕಿರುವ ಅನೇಕ ಕಾರಣಗಳಲ್ಲಿ ಒಂದು ಕಾರಣ ಅದು ಜೀವರ ಪುಣ್ಯ ಪಾಪಗಳು, ಅದೃಷ್ಟ. ಜಗತ್ತಿನಲ್ಲಿ ದೇವರು ಮಾಡುವಂತಹ ಸೃಷ್ಟಿಗೆ ಹೇಗೆ ಪ್ರಕೃತಿ ಒಂದು ಕಾರಣ, ಉಪಾದಾನ ಕಾರಣ, ದೇಶ ಇದು ಕಾರಣ, ಕಾಲ ಇದು ಕಾರಣ, ಹಾಗೆ ಜೀವರ ಅದೃಷ್ಟ ಇದು ಕಾರಣ. ಹೀಗಾಗಿ ಆ ಸೃಷ್ಟಿಯ ಆದಿಯಲ್ಲಿ ಹೇಳ್ತಾ ಇದ್ದಾರೆ, ಆಪೋ ನಾರಾ ಇತಿ ಪ್ರೋಕ್ತಾಃ. ಆಪಹ ಅಂದರೆ ಕರ್ಮಗಳು. ಜೀವರು ಮಾಡಿದಂತಹ ಏನೆಲ್ಲ ಪುಣ್ಯ ಪಾಪ ಕರ್ಮಗಳಿವೆ ಅವುಗಳಿಗೆಲ್ಲ ನಾರ ಅಂತ ಕರೀತಾರೆ. ಯಾಕೆಂದರೆ ಅವೆಲ್ಲ ನರಸೂನವಃ. ಆ ಎಲ್ಲ ಕರ್ಮಗಳು ಕೂಡ ದೇವರೇ ಮಾಡಿಸೋದು, ಜೀವರೊಳಗಿದ್ದು. ಜೀವರೊಳಗಿದ್ದು ಅವರವರ ಯೋಗ್ಯತೆಗೆ ತಕ್ಕಂತೆ ಪುಣ್ಯಕರ್ಮಗಳನ್ನು ಪಾಪಕರ್ಮಗಳನ್ನು ಮಾಡಿಸುವವನು ಭಗವಂತ ನರ. ಆ ನರನೇ ಈ ಎಲ್ಲ ಕರ್ಮಗಳನ್ನು ಮಾಡಿಸ್ತಾನೆ ಅನ್ನುವುದಕ್ಕಾಗಿ ಆ ಪರಮಾತ್ಮನಿಗೆ, ಆ ಕರ್ಮಗಳಿಗೆ ನಾರ ಅಂತ ಕರೀತಾರೆ. ಅಂತಹ ಎಲ್ಲ ಕರ್ಮಗಳಿಗೂ ಆಶ್ರಯನಾದವನು. ಆ ಎಲ್ಲ ಕರ್ಮಗಳು ಯಾವ ಪರಮಾತ್ಮನ ಪ್ರೇರಣೆಯಿಂದ ಆಗತ್ತೆ, ಅದರಲ್ಲಿರುವ ಎಲ್ಲ ಶುಭ ಕರ್ಮಗಳು ಯಾವ ಪರಮಾತ್ಮನಿಗೆ ಸಮರ್ಪಿತವಾಗ್ತವೆ ಸಜ್ಜನರಿಂದ,
ಆ ಎಲ್ಲ ಕರ್ಮಗಳಿಗೆ ನಿಧಿ, ಅಪಾಂ ನಿಧಿ. ಇನ್ನೊಂದು ಅರ್ಥ, ಎಲ್ಲ ಕರ್ಮಗಳಿಗೂ ಆ ಪರಮಾತ್ಮನೇ ನಿಧಿ. ಎಲ್ಲ ಕರ್ಮಗಳನ್ನು ನಾವು ಆ ಭಗವಂತನಲ್ಲಿಯೇ ಸಮರ್ಪಣೆ ಮಾಡೋದು. ಇವತ್ತು ನಮಗೆ ನಿಮಗೆ ಎಲ್ಲ ಗೊತ್ತಿದ್ದದ್ದು ನಿಧಿ ಅಂದರೆ ಬ್ಯಾಂಕುಗಳು. ನಾವು ಹಣವನ್ನು ಅಲ್ಲಿ ಇಟ್ಟರೆ ನಮಗೆ ಬೇಕಾದಾಗ ಆ ಹಣವನ್ನು ಸುರಕ್ಷಿತವಾಗಿ ಮತ್ತೆ ಮರಳಿ ನೀಡುತ್ತಾರೆ ಅನ್ನುವ ಒಂದು ವಿಶ್ವಾಸ. ಅದಕ್ಕೋಸ್ಕರ ಹಣವನ್ನು ಅಲ್ಲಿ ಇಟ್ಟಿರ್ತಾರೆ. ಆದರೆ ನಾವು ಮಾಡುವ ಕರ್ಮಗಳೆಂಬ ಸಂಪತ್ತಿದೆಯಲ್ಲ, ಇದೇ ನಿಜವಾದ ಸಂಪತ್ತು. ಇನ್ನುಳಿದ ಸಂಪತ್ತನ್ನೆಲ್ಲ ಬಿಟ್ಟು ಹೋಗುವುದು. ಜೊತೆಗೆ ಒಯ್ಯುವ ಸಂಪತ್ತು ಅದು ಕರ್ಮವೇ, ಅದು ಪುಣ್ಯವೇ. ಆ ಪುಣ್ಯವೆಂಬ ಸಂಪತ್ತನ್ನು, ಕರ್ಮವೆಂಬ ಸಂಪತ್ತನ್ನು ಯಾವ ನಿಧಿಯಲ್ಲಿ ಇಡಬೇಕು, ಯಾವ ನಿಧಿಯವರು ಅದನ್ನು ಇಟ್ಟುಕೊಳ್ಳಲು ಸಿದ್ಧರಾಗ್ತಾರೆ, ಬೇಕಾದಾಗೆ ನಮಗೆ ಕೊಡ್ತಾರೆ. ಯಾರಿಗೂ ಕಾಣುವುದೇ ಇಲ್ಲ, ಇಟ್ಟುಕೊಳ್ಳೋದೇನು, ಕೊಡುವುದೇನು, ಅಸಾಧ್ಯವಾದ ಮಾತು. ಹಾಗಾದರೆ ಆ ಕರ್ಮಗಳೆಂಬ ಸಂಪತ್ತನ್ನು ತನ್ನಲ್ಲಿಟ್ಟುಕೊಂಡು ಬೇಕಾದಾಗೆಲ್ಲ ನಮಗೆ ಕೊಟ್ಟು, ಅರ್ಥಾತ್ ಆ ಕರ್ಮದ ಫಲವನ್ನು, ಸುಖವನ್ನು, ಶರೀರವನ್ನು, ಇಂದ್ರಿಯಗಳನ್ನು, ಭೋಗ್ಯ ವಸ್ತುಗಳನ್ನು ನಮಗೆ ನೀಡಿ ಆ ಕರ್ಮದ ಫಲವಾಗಿ ನಮ್ಮಿಂದ ಸಾಧನೆಯನ್ನು ಮಾಡಿಸುವಂತಹ ಸ್ವಾಮಿ ಪರಮಾತ್ಮ. ಆದ್ದರಿಂದ ಅವನಿಗೆ ಅಪಾಂ ನಿಧಿ. ಅದೇ ಕಾರಣಕ್ಕೆ ನಾರಾಯಣ, ನರ ಪರಮಾತ್ಮ, ಅವನು ಮಾಡಿಸುವ ಕರ್ಮಗಳು ನಾರ. ಆ ನಾರಗಳಿಗೆ ಅಯನ, ಅವನೇ ಆಶ್ರಯ, ಪ್ರೇರಕ, ಅವನೇ ಉದ್ದೇಶ್ಯನಾಗಿದ್ದಾನೆ ಅನ್ನುವುದಕ್ಕೋಸ್ಕರ ಅವನಿಗೆ ನಾರಾಯಣ ಎಂಬುದಾಗಿ ಕರೀತಾರೆ ಅನ್ನುವುದು ಕೂಡ ಈ ಶ್ಲೋಕದ ಭಾವ. ಸೃಷ್ಟಿಯ ಪ್ರಸಂಗದಲ್ಲಿ ಇದನ್ನು ಹೇಳುವ ಅಗತ್ಯವೇನಿತ್ತು ಅಂತ ಭಾವಿಸುವುದಲ್ಲ. ನೀರಿನ ಸೃಷ್ಟಿಯನ್ನು ಮಾಡಿದ ಅನ್ನುವುದಕ್ಕೋಸ್ಕರ ನೀರಿನಲ್ಲಿದ್ದ ಮಹಿಮೆಯನ್ನು ಹೇಳುವುದು ಹೇಗೆ ಸಂಗತವೋ ಹಾಗೆ ಸೃಷ್ಟಿಯ ಮೊದಲು ಸೃಷ್ಟಿಗೆ ಕಾರಣವಾದ ಸಕಲ ಕರ್ಮಗಳಿಗೆ ಅವನೇ ಪ್ರೇರಕ, ಕರ್ಮಗಳು ಅವನಿಗೆ ಪ್ರೇರಕವಲ್ಲ ಅನ್ನುವ ಅವನ ಮಹಿಮೆಯನ್ನು ತಿಳಿದುಕೊಳ್ಳುವುದು ಕೂಡ ಅಷ್ಟೇ ಅವಶ್ಯಕವಾದದ್ದು. ಆದ್ದರಿಂದ ಅವನು ನಾರಾಯಣ. ಈ ಸೃಷ್ಟಿಗೆ ಬೇಕಾದ ಏನೆಲ್ಲ ತತ್ವಗಳಿವೆ ಆ ತತ್ವಗಳ ಸೃಷ್ಟಿಯ ಜೊತೆಗೆ ತತ್ವಾಭಿಮಾನಿಗಳ ಸೃಷ್ಟಿಯನ್ನು ಮಾಡಿದ, ಅವರಿಗೂ ಆಶ್ರಯನಾಗಿ ಪ್ರೇರಕನಾಗಿ ಪರಮಾತ್ಮನಿದ್ದಾನೆ. ಆದ್ದರಿಂದಲೂ ನಾರಾಯಣ. ಆಪೋ ನಾರಾ ಇತಿ ಪ್ರೋಕ್ತಾಃ. ಐತರೇಯೋಪನಿಷತ್ತಿನಲ್ಲಿ ಪರಮಾತ್ಮನ ಮಕ್ಕಳಾದ ದೇವತೆಗಳಿಗೆಲ್ಲ ಆಪಹ ಅಂತ ಕರೀತಾರೆ ಅಂತ ಹೇಳಿದ್ದಾರೆ. ಯಾಕೆಂದರೆ ಆ ಪಾಲನಾದ ಆಪಹ, ಸಕಲ ಜಗತ್ತಿನ ರಕ್ಷಣೆಯನ್ನು ಮಾಡುತ್ತಾನೆ ಪರಮಾತ್ಮ. ಆದ್ದರಿಂದ ದೇವರಿಗೆ ಆಪಹ ಅಂತಾರೆ. ಅನಂತ ರೂಪಗಳಿಗೆ ಆಪಹ ಅಂತ ಕರೀತಾರೆ. ಅಂತಹ ಪರಮಾತ್ಮನ ಮಕ್ಕಳಾದದ್ದರಿಂದ ಪರಮಾತ್ಮನ ಆದೇಶದಂತೆ ಅವನ ಅನುಗ್ರಹದಿಂದ ನಮ್ಮೆಲ್ಲರ ರಕ್ಷಣೆಯನ್ನು ಮಾಡುತ್ತಾರೆ ಅನ್ನೋದಕ್ಕಾಗಿಯೂ ದೇವತೆಗಳಿಗೆ ಆಪಹ ಅಂತಾರೆ. ಆಪೋ ವೈ ನರಸೂನವಃ. ಆ ಭಗವಂತನ ಪುತ್ರರಾದ ದೇವತೆಗಳೆಲ್ಲ ಆಪಹ, ಅವರಿಗೆ ಅಯನ ಆಶ್ರಯನಾಗಿದ್ದಾನೆ ಪರಮಾತ್ಮ. ಆದ್ದರಿಂದಲೂ ಅವರ ದ್ವಾರ ಈ ಸೃಷ್ಟಿಯಾದ ಕರ್ಮಗಳನ್ನು ಮಾಡಿಸ್ತಾನೆ ಅನ್ನುವುದಕ್ಕಾಗಿಯೂ ನಾರಾಯಣ ಎಂಬುದಾಗಿ ಕರೀತಾರೆ ಅಂತ ಈ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಸೃಷ್ಟಿಯ ಆದಿಯಲ್ಲಿ, ಹರಿವಂಶದ ಆದಿಯಲ್ಲಿ ಆ ನಾರಾಯಣನ ಮಹಿಮೆಯನ್ನು ನಾವು ತಿಳಿಯಬೇಕು. ಆ ಅಂಡದಲ್ಲಿ ಪರಮಾತ್ಮ ಬ್ರಹ್ಮದೇವರ ಸೃಷ್ಟಿಯನ್ನು ಮಾಡಿದ್ದಾನೆ. ವಿರಾಣ್ ನಾಮಕರಾದಂತಹ ಬ್ರಹ್ಮದೇವರು ಆ ಅಂಡವನ್ನು 2 ಭಾಗ ಮಾಡಿದ್ದಾನೆ. ಅದರಲ್ಲಿ ಮೇಲ್ಭಾಗ ಮೇಲಿನ ಲೋಕಗಳು, ಕೆಳಗಿನ ಭಾಗ ಕೆಳಗಿನ ಲೋಕಗಳು, ಹೀಗೆ 14 ಲೋಕಗಳಿಗೆ ಅಲ್ಲಿ ಅವಕಾಶ ಆಗುವಂತೆ ಕಲ್ಪನೆ ಮಾಡಿಕೊಟ್ಟಿದ್ದಾನೆ ಭಗವಂತ. ಕಾಲ, ಮನಸ್ಸು, ವಾಕ್, ಕಾಮಕ್ರೋಧಾದಿ ಭಾವಗಳು, ಹೀಗೆ ಅನೇಕ ಪದಾರ್ಥಗಳ ಸೃಷ್ಟಿಯನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ. ಆ ಬ್ರಹ್ಮದೇವರ ಮೂಲಕ ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ ಎಂಬ ಸಪ್ತರ್ಷಿಗಳ ಸೃಷ್ಟಿಯನ್ನು ಮಾಡಿಸಿದ್ದಾನೆ ಪರಮಾತ್ಮ. ಅವರೆಲ್ಲರೂ ಭಗವದ್ಭಕ್ತರು. ನಾರಾಯಣನೇ ಆತ್ಮ ಸ್ವಾಮಿ ಎಂಬುದಾಗಿ ತಿಳಿದು ಉಪಾಸನೆಯನ್ನು ಮಾಡುವಂತಹ ಪರಮ ಭಗವದ್ಭಕ್ತರಾದ ನಾರಾಯಣಾತ್ಮಕಾನಾಂ ವೈ ಸಪ್ತಾನಾಂ ಬ್ರಹ್ಮಜನ್ಮನಾಂ. ನಾರಾಯಣನಲ್ಲಿಯೇ ಮನಸ್ಸನ್ನಿಟ್ಟು ಸದಾ ಭಗವಂತನ ಚಿಂತನೆಯನ್ನು ಮಾಡುವಂತಹ ಶುದ್ಧ ವಿಷ್ಣು ಭಕ್ತರಾದ ಸಾತ್ವಿಕರಾದ 7 ಜನರನ್ನು ಸೃಷ್ಟಿ ಮಾಡಿದ್ದಾರೆ ಬ್ರಹ್ಮದೇವರು. ಆ ನಂತರ ಬ್ರಹ್ಮದೇವರು ಸನಕಾದಿಗಳ ಸೃಷ್ಟಿಯನ್ನು ಮಾಡಿದ್ದಾರೆ. ಅವರಿಗೆ ಪುನಃ ಪ್ರಜೆಗಳ ಉತ್ಪಾದನೆಗೆ ಆಜ್ಞೆಯನ್ನು ಮಾಡಿದಾಗ ವಿರಕ್ತರಾಗಿ ಸನ್ಯಾಸಿಗಳಾಗಿ ಅವರು ಬ್ರಹ್ಮದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ತಮ್ಮ ಸನ್ಯಾಸ ಧರ್ಮದ ಪರಿಪಾಲನೆಗೆ ಅಂತ ಅವರು ತೆರಳಿದಾಗ
ಬ್ರಹ್ಮದೇವರು ಸಿಟ್ಟಿಗೆ ಬಂದವರಂತೆ ತೋರಿಸಿದ್ದಾರೆ. ಆ ಬ್ರಹ್ಮದೇವರ ಕ್ರೋಧದಿಂದಲೇ ರುದ್ರದೇವರ ಸೃಷ್ಟಿಯಾಗಿದೆ. ರುದ್ರಂ ರೋಷಾತ್ಮ ಸಂಭವಂ ಅಂತಹ ರುದ್ರದೇವರನ್ನು ಸೃಷ್ಟಿ ಮಾಡಿದ್ದಾರೆ. ನಾರದರ ಸೃಷ್ಟಿಯಾಗಿದೆ. ಸನಕ, ಸನಂದನ, ಸನಾತನ, ಸನತ್ಕುಮಾರ ಇವರ ಸೃಷ್ಟಿಯನ್ನೂ ಮಾಡಿದ್ದಾರೆ. ಇದರಲ್ಲಿ ರುದ್ರದೇವರು ಹಾಗೂ ಈ ಮರೀಚಿ, ಅತ್ರಿ, ಅಂಗಿರಸ್ ಮೊದಲಾದವರು ಮಾತ್ರ ಬ್ರಹ್ಮದೇವರ ಆದೇಶದಂತೆ ಸೃಷ್ಟಿಯನ್ನು ಮಾಡುತ್ತಾ ಇದ್ದಾರೆ. ಸನಕಾದಿಗಳೆಲ್ಲ ವಿರಕ್ತರಾಗಿ ಅವರು ಸನ್ಯಾಸ ಧರ್ಮವನ್ನು ಪರಿಪಾಲನೆ ಮಾಡುತ್ತಾ ಇದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಸನತ್ಕುಮಾರರು ಹಾಗೂ ಸ್ಕಂದ ಇವರಿಬ್ಬರೂ ತೇಜಸ್ ಸಂಕ್ಷಿಪ್ಯ ತಿಷ್ಠತಃ ತಮ್ಮ ತೇಜಸ್ಸನ್ನು ವಿಶೇಷವಾಗಿ ಅದನ್ನು ಅಂತರ್ಮುಖಿಯಾಗಿ ಮಾಡಿಕೊಂಡು ಸೃಷ್ಟ್ಯಾದಿ ಕರ್ಮಗಳನ್ನು ಮಾಡದಂತೆ ಭಗವಂತನ ಚಿಂತನದಲ್ಲಿ ರತರಾಗಿದ್ದಾರೆ. ಸನತ್ಕುಮಾರರೇ ಸ್ಕಂದ ಸನತ್ಕುಮಾರ ಇಬ್ಬರೂ ಕಾಮನ ಅವತಾರರೇ. ಆ ರೀತಿಯಾಗಿ ಬ್ರಹ್ಮದೇವರ ಸೃಷ್ಟಿ ಮುಂದುವರೆದಿದೆ.